ಸರ್, ರದ್ದತಿಗೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು, ಅತ್ಯಾಚಾರ ಆಗಿದೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಒದಗಿಸಿಕೊಡಬೇಕು, ತನಿಖೆ ಆಗಬೇಕು, SIT ಕೂಡ ರಚನೆ ಆಗುತ್ತೆ. ಈಗ ವಾಪಸ್ ಪಡೆದುಕೊಳ್ಳೋದಕ್ಕೆ ಕಾರಣ ಏನಿರಬಹುದು? ನಿಮ್ಮ ಅನಿಸಿಕೆ, ಅಭಿಪ್ರಾಯ ನೋಡಿ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳೋದಾದ್ರೆ, ನನಗೆಲ್ಲಾದ್ರೂ ಈ ಬಿ ಮಕ್ಕಳು ಸಿಕ್ಕಿದ್ರೆ ಚಪ್ಪಲಿ ತಗೊಂಡು ಬಾರಿಸ್ತೀನಿ. ಯಾಕಂದ್ರೆ ನಮ್ಮ ಇಡೀ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಷ್ಟೇ ಅಲ್ಲ, ನಮ್ಮ ಧಾರ್ಮಿಕ ನಂಬಿಕೆಗೆ ಬಹಳ ಘಾತಿ ಮಾಡಿದ್ದಾರೆ. ಸಾವಿರ ಭಕ್ತರು ಕಣ್ಣೀರ್ ಹಾಕಿದ್ದಾರೆ. ಬುರುಡೆ ತಗೊಂಡು ಬಂದ್ರು, ಅಲ್ಲಿ ಅತ್ಯಾಚಾರ ಆಯ್ತು ಅಂತ ಹೇಳಿದ್ರು, ಏನೇನು ಕಥೆಗಳನ್ನ ಕಟ್ಟಿದ್ರು. ಈಗ ಸರ್ಕಾರ SIT ರಚನೆ ಮಾಡ್ಲಿಕ್ಕೆ ಇವರೇ ಕಾರಣ. ಆಮೇಲೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ SP ಎನ್ಕ್ವೈರಿ ಮಾಡೋಕ್ ಹೋದಾಗ ಇವರು ಕೇಂದ್ರೀಯ ಮಟ್ಟದಲ್ಲಿ ಇವರ ರಾಜಕೀಯ ಪ್ರಾಬಲ್ಯಗಳನ್ನ ಬಳಸ್ಕೊಂಡು SIT ತನಿಖೆ ಮಾಡ್ಬೇಕು ಅಂತೇಳಿ ಎಲ್ಲ ಮಾಡಿ ಹಲವು ಕೋಟಿಗಳು ಸರ್ಕಾರದ ಬೊಕ್ಕಸದಿಂದ ಖಾಲಿ ಆದಾಗ ಇದೆಲ್ಲ ಇವ್ರ ಬುಡಕ್ಕೆ ಬಿಸಿನೀರು ಬರುತ್ತೆ ಅಂತ ಗೊತ್ತಾದ ತಕ್ಷಣ ಹೈಕೋರ್ಟಿಗೆ ಹೋಗಿ ಕ್ವಾಶ್ ಮಾಡಕ್ ಕೊಟ್ಟಿದ್ದಾರೆ. ಇವ್ರಿಗೆ ಯಾವ್ದ್ರಲ್ಲ ಹೊಡಿಬೇಕು ಅಂತ ನೀವು ಹೇಳ್ಬೇಕು. ನನಗೆ ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಎಸ್ ಸರ್, ಕೇಳಿಸ್ತಾ ಇದೆ. ಇವ್ರಿಗೆ ಯಾವುದ್ರಲ್ಲಿ ಹೊಡಿಬೇಕು? ಚಪ್ಪಲಿಲ್ ಹೊಡಿಬೇಕಾ ಅಥವಾ ಚಪ್ಪಲಿಗೆ ಏನಾದ್ರೂ ತಾಗಿಸ್ಕೊಂಡು ಹೊಡಿಬೇಕಾ ಕೇಳದ್ ನಾನು. ಈ ನಾನ್ ಸೆನ್ಸ್ ಗಳ ಕಾರಣಕ್ಕೆ ಇಡೀ ರಾಜ್ಯ ಹಿಂಸೆಗೆ ಒಳಪಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ತೇಜೋವಧೆ ಆಗಿದೆ. ಇದಕ್ಕೆ ಯಾರು ದಂಡ ತೆರೋರು? ನಿಜ. ಇದಕ್ಕೆ ಯಾರು ಉತ್ತರದಾಯಿಗಳು? ಏನಲ್ಲಿ ನೂರಾರು ಬಾಹುಬಲಿ ಬೆಟ್ಟ ಏನ್ ಜೈನರು ಸ್ವಾಭಿಮಾನಿಗಳು, ಜೈನರು ಶಾಂತಿ ಪ್ರಿಯರು, ಸಜ್ಜನರು ಅನ್ನೋ ಕಾರಣಕ್ಕೆ ಇವ್ರು ಮಾಡ್ತಾ ಇರೋದ? ಬಾಹುಬಲಿ ಬೆಟ್ಟದ ಬುಡಕ್ಕೆ JCBಯನ್ನ ನುಗ್ಗಿಸಿದಂತ ನಾಮರ್ಥರನ್ನ ನಡು ರಸ್ತೆಯಲ್ಲಿ ಹಿಡ್ಕೊಂಡು ಹೊಡೆದ್ರೆ ಏನ್ ತಪ್ಪಾಗತ್ತೆ? ನಾನು ಕ್ರಾಂತಿಕಾರಿ ವಿಚಾರಗಳನ್ನ ಬೆಂಬಲಿಸುವವನು. ಒಂದು ಕೆನ್ನೆ ಕೊಟ್ರೆ ಇನ್ನೊಂದು ಕೆನ್ನೆ ಕೊಡಿ ಅಂತ ಹೇಳೋದು ಮುತ್ತು ಕೊಡಕ್ ಮಾತ್ರ, ಏನು ಪೆಟ್ಟು ಕೊಟ್ಟಾಗಲ್ಲ. ನಾವು ಒಂದು ಕೆನ್ನೆ ಕೊಟ್ರೆ ಅವ್ನ್ ಮುಸುಡಿ ಹೊಡೆದು ಹಾಕ್ತಿವಿ ಅಂತ ಹೇಳೋರು ನಾವು. ಸಾರ್ವಜನಿಕರು, ನಾನು ಹೇಳೋದು, ಸಮಾಜದಲ್ಲಿ ಹಿಂದೂ ಜಾಗೃತ ಯುವಕರು ಜಾಗೃತಗೊಳ್ಳಬೇಕು. ಇಂಥವ್ರು ಸಿಕ್ಕಲ್ಲಿ ಹೊಡಿಬೇಕು ಇವ್ರಿಗೆ. ಕಾನೂನಿನ ಹೋರಾಟಗಳಾಗ್ಲಿ. ಅದು ನಾನು ಹಿಂಸೆಗೆ ಪ್ರೇರೇಪಣೆ ಕೊಡ್ತಾ ಇದ್ದೀನಿ ಅಂತ ಆದ್ರೂ, ಆ ಪ್ರಕರಣ ಆದ್ರೂ ಅದನ್ನ ಎದುರಿಸೋಕೆ ನಾನು ಸಜ್ಜಾಗಿದ್ದೀನಿ. ಏನಂದ್ಕೊಂಡಿದ್ದಾರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರನ ಇವ್ರು ಹಿಂಗೆ ಯಾವ್ದಾದ್ರು ಮಸೀದಿಗೆ ಯಾವ್ದೋ ಚರ್ಚಿಗೆ ಹೇಳ್ತಾರ? ಹೇಳಕ್ ಸಾಧ್ಯ ಇದೆಯಾ? ಹಾಗಾದ್ರೆ ಇವ್ರು ನಾವು ಆ ಮಸೀದಿ ಒಳಗಡೆ ಬಾಡಿ ಉಗಿದಿಟ್ಟಿದ್ದಾರೆ, JCB ನುಗ್ಸಿ ಅಂತ ಹೇಳಿ ನೋಡ್ಲಿ. ಇವ್ರ ಹೆಣ ಸಹ ಸಿಗೋದಿಲ್ಲ ಇವ್ರದ್ದು. ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಆ ಧರ್ಮೀಯರನ್ನ. ಯಾಕಂದ್ರೆ ಅವ್ರಿಗೆ ಧಾರ್ಮಿಕ ಶ್ರದ್ಧೆ ಇದೆ, ಧಾರ್ಮಿಕವಾದ ಕಾಳಜಿ ಇದೆ. ನಮ್ಮ ಹಿಂದೂಗಳೇ ಪುಕ್ಕಲರಾಗಿದ್ದಾರೆ, ಮಾತಾಡ್ತಾ ಇಲ್ಲ. ಧರ್ಮಸ್ಥಳದಿಂದ ಏನ್ ಅನುದಾನ ಬೇಕು, ಸಹಕಾರ ಬೇಕು, ಅವ್ರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಹೋಗಿ ನಡು ಬಗ್ಗಿಸಿ ನಿಲ್ಲುವ ಇವರು ಧರ್ಮಸ್ಥಳದ ವಿರುದ್ಧ ನಿರಾಧಾರವಾದಂತ ಆರೋಪ ಆದಾಗ ಇವರ ಖಂಡನೆಗಳೇನು? ನಮ್ಮ ಧಾರ್ಮಿಕ ಮಠಮಾನ್ಯದ ಸ್ವಾಮೀಜಿಗಳು ಖಂಡನ ಹೇಳಿಕೆ ಕೊಟ್ರ? ಈಗಲಾದ್ರೂ ಬನ್ರಪ್ಪ, ಹೊರಗಡೆ ಬನ್ನಿ, ಸಮಾಜದಲ್ಲಿ ಸತ್ಯವನ್ನ ತಿಳಿಸಿ. ಈ ತರ ಒಂದು ಶ್ರದ್ಧಾ ಕೇಂದ್ರ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಕೆಲಸ ಮಾಡ್ತಾ ಇದೆ. ಇಶಾ ಫೌಂಡೇಶನ್, ಶಬರಿಮಲೈ, ತಿರುಪತಿ, ಧರ್ಮಸ್ಥಳ, ಉಡುಪಿ ಕೃಷ್ಣ ಮಠ, ಇದೆಲ್ಲ ಟಾರ್ಗೆಟ್ ಹಿಂದೂಯಿಸಂ, ಟಾರ್ಗೆಟ್ ಟೆಂಪಲ್ ಟೆರರಿಸಂ. ಇದು ಧರ್ಮಸ್ಥಳ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವ ಸಂಚಲನ ಮಾಡಿದ್ರು, ಗೊತ್ತಾ ನಿಮ್ಗೆ? ಹೌದು. ಯಾವನಾದ್ರೂ ಅವನು ಗಿರೀಶ್ ಮಟ್ಟಣ್ಣನಾರು ಎನ್ನುವಂತ ಮನೆಹಾಳ, ಒಬ್ಬ ಮಾನಸಿಕ ಅಸ್ವಾಸ್ಥ್ಯ ಏನೇನೋ ಹೇಳ್ತಾನೆ ಅಂತ ಹೇಳ್ಕೊಂಡು ನಿಮ್ ಚಾನೆಲ್ ಅವರೆಲ್ಲ ಪ್ರಸಾರ ಮಾಡಿದ್ರಿ. ಎಷ್ಟು ಜನ ಇವತ್ತು ಸತ್ಯವನ್ನ ಪ್ರಸಾರ ಮಾಡ್ತಾ ಇದ್ದಾರೆ? ಆಲ್ ಜಜೀರಾದ ನಾಯಿಗಳು ಇವತ್ತು ಸತ್ಯವನ್ನ ಪ್ರಸಾರ ಮಾಡಿದಾರ? ಇಲ್ಲ ಸರ್, ವಸಂತ್ ಸರ್, ಇದನ್ನ ವಾಪಸ್ ತಗೊಳ್ಳಿ. ನಾವ್ ಏನ್ ಗೊತ್ತಾ, ಕಾನೂನಲ್ಲಿ ಏನೇನ್ ನಡೀತಾ ಇದೆ, ಕೇಸ್ ಏನೇನ್ ನಡೀತಾ ಇದೆ, ನಮಗ್ ಸಿಕ್ಕಂತಹ ಮಾಹಿತಿ ಏನು, ಇದನ್ನೆಲ್ಲ ನಾವು ಮತ್ತೆ ರಿಸರ್ಚ್ ಮಾಡಿ ಅದ್ರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು, ಯಾವ್ದನ್ನ ಪ್ರಸಾರ ಮಾಡ್ಬೇಕು, ಅದನ್ನ ಸತ್ಯ ಪ್ರಸಾರ ಮಾಡಿಲ್ಲ ಅಂತ ಹೇಳ್ಬೇಡಿ ದಯವಿಟ್ಟು. ನೀವು ಒಬ್ರು ಪತ್ರಕರ್ತರಲ್ವಾ? ನೋಡಿ, ಆಲ್ ಜಜೀರಾದವರು ಮಾಸ್ ಬರಿಯಲ್ ಅಂತೇಳಿ ವರದಿ ಮಾಡಿದ್ರು. ಇವತ್ತು ವರದಿ ಮಾಡಿದಾರೆ, ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ, ಇವ್ರು ಓಡ್ ಹೋಗಿದ್ದಾರೆ, ಇವ್ರ ಪ್ರಕರಣ ಆಗಿದೆ, ಕ್ವಾಶ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದಾರೆ ಅವರು. ಅಲ್ ಜಜೀರಾ ಒನ್ಸ್ ರಿಪೋರ್ಟ್ ಮಾಡಿದ್ರು, ಧರ್ಮಸ್ಥಳ ಮಾಸ್ ಬರಿಯಲ್, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಫೋಟೋಗಳನ್ನು ಹಾಕಿದ್ರು. ಇವತ್ತು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಸತ್ತಿದ್ದಾರೆ? ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ತೇಜೋವಧೆ ಮಾಡಿದಂತ ಆ ನಾಯಿಗಳು ಇವತ್ತು ಎಲ್ಲಿದ್ದಾರೆ? ಸಭ್ಯ ಭಾಷೆಯನ್ನ ಬಳಸಿ ಇವ್ರಿಗೆ ಮಾತಾಡ್ಬೇಕೇನ್ರಿ? ಮೊನ್ನೆ ನಮ್ಮ ಕನ್ನೇರಿ ಸ್ವಾಮಿಗಳು ಮಾತಾಡಿದ್ರು,
ಸುಳೆ ಮಕ್ಕಳು ಮೆಟ್ಟಲ್ಲಿ ಹೊಡಿಬೇಕು ಅಂತ ಹೇಳಿದ ತಕ್ಷಣ ಏನ್ ಸ್ವಾಮೀಜಿಗಳು ಹಿಂಗ್ ಮಾತಾಡ್ತಾರಂತೇಳಿ ಬೊಬ್ಬೆ ಹೊಡೆದ್ರು. ಅದಕ್ಕಿಂತ ಮೊದಲು ನಮ್ಮ ಶಿವನ ಬಗ್ಗೆ, ಶಿವೆಯ ಬಗ್ಗೆ, ಗಣಪತಿಯ ಹುಟ್ಟಿನ ಬಗ್ಗೆ, ವೀರಭದ್ರನ ಬಗ್ಗೆ ಅಸಹ್ಯವಾಗಿ ಮಾತಾಡಿದಂತ ಅದೇ ಮಕ್ಕಳಿಗೆ ಯಾರು ಪ್ರಶ್ನೆ ಮಾಡಿರ್ಲಿಲ್ಲ. ಅವ್ರನ್ನೇ ಸರ್ಕಾರ ತನ್ನ ಬಗಲಲ್ಲಿಟ್ಟುಕೊಂಡು ಬಸವ ಸಂಸ್ಕೃತಿ ಅಂತ ಹೇಳಿ ಅಭಿಯಾನವನ್ನ ಮಾಡ್ತಾ ಇದೆ. ಈ ನಕ್ಸಲೈಟ್ಗಳನ್ನ ಸೇರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಹಿಂದೂ ಧಾರ್ಮಿಕ ಭಾವನೆಗಳನ್ನ ಪದೇ ಪದೇ ಕೆಣಕುವಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರವೇ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯನ್ನ ಕಟ್ಕೊಂಡಿದೀವಿ. ನಮ್ಮಲ್ಲಿ ಶಾಂತಿಯ ಮಂತ್ರ ಇಲ್ಲ, ಕಾನೂನು ಪ್ರಕಾರವಾದಂತ ಹೋರಾಟ, ಬೀದಿಗಿಳಿದು ಮಾಡುವಂತ ಹೋರಾಟಗಳನ್ನ ನಾವು ಮಾಡ್ತೇವೆ. ಇವತ್ತು ಕಾನೂನಿನ ಕುಣಿಕೆಯಿಂದ ಇವರು ಬಚಾವಾಗಬಹುದು. ಮೇಲೊಂದು ಕೋರ್ಟ್ ಇದೆ, ಅದು ದೇವರ ಕೋರ್ಟು. ನಾವು ಅಣ್ಣಪ್ಪ ಸ್ವಾಮಿಯನ್ನ ನಂಬುವವರು. ಯಾರ್ಯಾರು ತಮ್ಮ ವ್ಯೂಸಿಗೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಮಸಿ ಎರಚುವಂತ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಒಬ್ಬ ವರದಿಗಾರನು ಇರ್ಲಿ, ಒಬ್ಬ ಆಂಕರು ಇರ್ಲಿ, ಅವ್ರೆಲ್ರೂ ಕೂಡ ಸರ್ವನಾಶ ಆಗ್ತಾರೆ. ಅಣ್ಣಪ್ಪ ಸ್ವಾಮಿ ಇರೋದು ಆ ಶಕ್ತಿಯ ಪ್ರದರ್ಶನ ಆಗುತ್ತೆ ನೋಡಿ ಬೇಕಿದ್ರೆ. ನಿಜ. ಯಾರಿಗೆ ನಿಜವಾದ ಪತ್ರಿಕಾ ಧರ್ಮ ಅಂತ ಪಾಲನೆ ಮಾಡಿದ್ದಾರೆ ಅವ್ರಿಗೇನಾಗೋದಿಲ್ಲ. ಯಾರ ಒಳಗಡೆ ದುಷ್ಟತೆ ತುಂಬಿಕೊಂಡಿತ್ತು, ನಮ್ಗಿದು ವ್ಯೂ ಆಗತ್ತೆ, ಸೌಜನ್ಯ ಮ್ಯಾಟರ್ ಮಾಡಿ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ರೆ ನಮ್ಗೆ ವ್ಯೂ ಸಿಗತ್ತೆ ಅಂತೇಳಿ ಯಾವ ಏನು ಮಾಧ್ಯಮದವರು ನೋಡಿ, 2-3 ಯೂಟ್ಯೂಬ್ ಚಾನೆಲ್ ಅವರು ಇದ್ದಾರೆ. ರಸ್ತೆಯಲ್ಲಿ ಭಿಕ್ಷೆ ಬೇಡುವಂತ ದಿನಗಳು ಬರ್ತದೆ ಅವರಿಗೆ. ಏನೇನು ಮಾಡಿದ್ದಾರೆ ಇವರು? ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಹೇಳಿದ್ರೆ ಇವರಿಗೆ ಹೆಂಗ್ ಬೇಕಾದ್ರೆ ಮಾತಾಡ್ಬೋದಾ? ಕುಡ್ಲಾ ರಾಮ್ ಪೇಜ್ ಥರ್ಡ್ ಆಗಿ ಅವನು ಇವರೆಲ್ಲ ಈ ಏನು ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬಿಟ್ಟು ಈ ವ್ಯೂಸ್ ತಗೊಂಡು ದಂಧೆ ಮಾಡೋದು ಬಿಟ್ಟು ಮೀಡಿಯಾ ಎನ್ನುವ ಒಂದು ಭಾವನೆಯನ್ನೇ ಹಾಳು ಮಾಡಿದಂತ ಪಾಪಿಗಳು ಇವರೆಲ್ಲ. ಥ್ಯಾಂಕ್ ಯು ಅಶ್ವ ವಿವೇಕ ಚಾನಲ್. ವಸಂತ್ ಸರ್, ಕೊನೆಯದಾಗಿ ವಸಂತ್ ಸರ್, ಇವಾಗ ನಿಮ್ಮ ಆಕ್ರೋಶ ಏನು, ನಿಮ್ಮ ಕೋಪ ಏನು, ನಿಮ್ಮ ಭಕ್ತಿ ಕೂಡ ಇದು ನಿಮ್ಮ ಮಾತುಗಳ ಮುಖಾಂತರ ಕಾಣಿಸ್ತಾ ಇದೆ. ಸೊ ನೀವು ಕಾನೂನು ಹೋರಾಟ ಮಾಡೋದಕ್ಕೆ ಏನಾದ್ರೂ ಮುಂದಾಗ್ತೀರಾ? ಬಿಕಾಸ್ ನೋಡಿ, ನಾನ್ ಹೇಳೋದು ಏನ್ ಗೊತ್ತಾ, ನಿಮ್ಮೆಲ್ಲರ ಬಗ್ಗೆ ನನ್ನ ಗೌರವ ಇದೆ. ಆದ್ರೆ ಈ ವ್ಯವಸ್ಥೆಯಲ್ಲಿ ನಾವು ಧರ್ಮಾಧಿಕಾರಿಗಳನ್ನ ಅವ್ರ ಧರ್ಮಾಧಿಕಾರಿ ಅನ್ನುವಂಥದ್ದು ಇದಲ್ಲ, ಪದನಾಮ, ಒಬ್ಬ ವ್ಯಕ್ತಿ ಅಲ್ಲದು, ಪೀಠ ಅಲ್ವಾ? ಅದನ್ನ ಬೀದಿಗೆಳಿವಿ ಆಕ್ಟು ಅಂತೇಳಿ ಅದಕ್ಕೆ ಉಲ್ಲೇಖ ಮಾಡುವಂತದ್ದು ಮಾಡಿದಾಗ ಈ ದೇಶದಲ್ಲಿ ಶಾಂತಿಯೇ ಗೆಲ್ಲೋದಾಗಿದ್ರೆ ಮಿಲಿಟರಿಗಳು ಯಾಕ್ಬೇಕಮ್ಮ? ನೋಡಿ, ಕ್ರಾಂತಿಯ ಶಾಂತಿ ಸ್ಥಾಪನೆಗಾಗಿ ಕ್ರಾಂತಿ ಎನ್ನುವುದರ ಪ್ರತಿಪಾದಕರು ನಾವು. ಈ ಸ್ಕೂಲಲ್ಲಿ ಟೀಚರ್ ಕೈಯಲ್ಲಿ ಬೆತ್ತ ಕೊಡ್ತಿರ್ಲಿಲ್ಲ, ಯಾವ್ದಾದ್ರು ಶಾಂತಿ ಅಂತ ಮಂತ್ರ ಹೇಳ್ಕೊಡ್ತಿದ್ರು. ಬೆತ್ತ ಕೊಂಡಿದಾರ ತಾನೆ ನಿಮ್ಗೆಲ್ಲ ಸ್ಕೂಲಲ್ಲಿ ಇರುವಾಗ ಬೆತ್ತ ಹಿಡ್ಕೊಂಡಿದ್ರೆ ನಿಮ್ ಟೀಚರ್ಸ್. ಆ ಬೆತ್ತ ಹಿಡ್ಕೊಂಡ್ರೆ ಶಾಂತಿ ಬರುತ್ತೆ. ಇವರಿಗೆ ಏನು ಜಾಗೃತ ಸಮಾಜ ಎದ್ದು ಬಾರಿಸಿದ್ರೆ ಮುಸುಡಿಗೆ ಹಾಗೆ ಶಾಂತಿ ಸ್ಥಾಪನೆ ಆಗುತ್ತೆ. ಅಶಾಂತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಯಾರು ಏನು ಮಾತಾಡಲ್ಲ ಅನ್ನೋದೇ ಇವ್ರಿಗೆ ಕಾರಣ. ಓಕೆ, ಇದು ನಂದು ಆಕ್ರೋಶ. ನಾನು ಹೃದಯದಿಂದಲೂ ಮಿದುಳಿನಿಂದಲೂ ಎರಡಕ್ಕೂ ಲಿಂಕ್ ಇಟ್ಕೊಂಡು ಫಿಲ್ಟರ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ಆಕ್ರೋಶ ನನಗೇನು, ನಾನು ಏನು ಡೆಸ್ಪರೇಟ್ ಆಗಿ ಮಾತಾಡ್ತಾ ಇಲ್ಲ. ನನಗೆ ಯಾಕೆ ಇದಾಗ್ತಿದೆ, ನಾನು ಒಬ್ಬ ಪತ್ರಕರ್ತ ಆಗಿ ಕೆಲಸ ಮಾಡಿದವ್ರು. ವಿನಾಕಾರಣ ನಿಮ್ಮನ್ನ ನಿಮ್ಮ ಮೇಲೆ ಒಂದು ಅತ್ಯಾಚಾರದ ಪ್ರಕರಣ ಹಾಕೋದು, ಅಥವಾ ನೀವು ಒಂದು ಚಿನ್ನ ಕಳ್ತನ ಮಾಡ್ಬಿಟ್ರೆ ನಿಮ್ ಸ್ಟುಡಿಯೋದಲ್ಲಿ ಅಂತ ಹೇಳೋದು, ನಿಮ್ಗೆ ನಾನಲ್ಲ ಅಂತ ಹೇಳಿ ಸಾಬೀತು ಮಾಡಕ್ಕೆ ಎಷ್ಟು ಕಷ್ಟ. ಅಲ್ಲಿಯ ತನಕ ನೀವು ಕಳ್ಳಿನ, ನಾನಲ್ಲ, ಅದನ್ನ ಇಲ್ಲಿದ್ದೆ, ಅಲ್ಲಿ ಬರ್ಲಿಲ್ಲ, ತಗೊಂಡಿಲ್ಲ ಅಂತ ನೀವು ಹೇಳಿ ಆಮೇಲೆ ನಿಮ್ ಮೇಲೆ ಅಪವಾದ ಹಾಕಿದವರು, ಅಲ್ಲಮ್ಮ ನೀನ್ ಕಳ್ಳಿ ಅಲ್ಲ, ನಾವು ತಪ್ಪಾಯ್ತು ಅಂತ ಕೇಳಲ್ಲ, ಆರೋಪ ಮಾಡಿ ಹೋಗ್ತಾರೆ. ಅಂತವ್ರಿಗೆ ಏನ್ ಮಾಡಿ ನಿಮ್ಗೆ ಅನ್ಸುತ್ತೆ ಇವರಿಗೆ ಆಯಾ ಕಟ್ಟಿನ ಜಾಗದಲ್ಲಿ ಪಾರಿಸ್ಬೇಕು ಅಂತ. ನಾನು ಹೇಳೋದು ಅದನ್ನೇ. ಇವರು ಇನ್ನೊಂದು ಸಂಸ್ಥೆಯ ಮೇಲೆ, ಇನ್ನೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಬರೋದ್ರ ಒಳಗಡೆ ಇವರಿಗೆ ಚೆನ್ನಾಗಿ ಬಾರಿಸಿದ್ರೆ ಇದು ಹಿಂಗಾಗಲ್ಲ. ಥ್ಯಾಂಕ್ ಯು. ಓಕೆ, ನಿಮ್ಮ ಪ್ರಕಾರ ಸರ್ ಇವಾಗ ಯಾವ ರೀತಿಯಾದಂತಹ ಕಠಿಣ ಶಿಕ್ಷೆ ಆದ್ರೆ ಸೂಕ್ತ ಇವರಿಗೆಲ್ಲ? ಬಿಕಾಸ್ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ನಮಸ್ಕಾರ, ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಕೊಲೆ ಮಾಡಿದವನು ಕೂಡ 3 ತಿಂಗಳ ಒಳಗಡೆ ಹೊರಗಡೆ ಬರ್ತಾನೆ, ಹೌದಾ? ಈಗ ಈ ಕಾನೂನು ಕೊಡುವ ಶಿಕ್ಷೆ ಅಲ್ಲ, ನಾನು ಅಣ್ಣಪ್ಪ ಸ್ವಾಮಿ ಕೊಡುವ ಶಿಕ್ಷೆಯನ್ನು ಕಾಯ್ತಾ ಇದ್ದೀನಿ. ಒಂದು ಕಾನೂನು ಶಿಕ್ಷೆ ನಾಳೆ ನೋಡಿ ಅವನಿಗೆ ಬೇಲ್ ಕೊಡುತ್ತೆ, ಏನು ಸುಳ್ಳು ಇದನ್ನ ದೂರು ಕೊಟ್ಟಿದ್ದು, ಇಲ್ಲ ಬುರುಡೆ ಪ್ರಕರಣ ಸುಳ್ಳು, ಧರ್ಮಸ್ಥಳದ್ದು ಅದು ನಾವು ಮಾಡಿದ ಸುಳ್ಳು, ನಮ್ ಶೆಟ್ಟಿ ಅಂತ ಬಹಿರಂಗ ಆಯ್ತು ಅಂತ ಇಟ್ಕೊಳ್ಳಿ, ಅವ್ರದ್ದು ಏನ್ ಶಿಕ್ಷೆ ಕೊಡುತ್ತೆ? ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿದ ಶಿಕ್ಷೆಯ ಹೊರತಾಗಿ ಇನ್ನೇನ್ ಶಿಕ್ಷೆ ಕೊಡ್ತಾರೆ? ಇದು ದೇಶದ್ರೋಹದ ಶಿಕ್ಷೆಯನ್ನು ಕೊಡ್ಬೇಕು ಇವ್ರ ಮೇಲೆ. ಈ ದೇಶದ್ರೋಹಿಗಳೆಲ್ಲರೂ ಕೂಡ ನಾವು ನೋಡಿ, ನಿಮ್ಮ ಕೋರ್ಟು
ನಮ್ಮ ಸಂವಿಧಾನ ಕೊಟ್ಟಿರುವಂತ ಕೋರ್ಟ್ ಅನ್ನ ಮೀರಿ ಒಂದು ದೇವರ ಕೋರ್ಟ್ ಇದೆ. ಆ ದೇವರ ಕೋರ್ಟ್ ನಲ್ಲಿ ಏನು ನ್ಯಾಯ ಕೊಡುವವನು ಅಲ್ಲಿ ಅಣ್ಣಪ್ಪ ಸ್ವಾಮಿ ಅಂತ ನಾವು ನಂಬಿದ್ದೇವೆ. ನಾವು ದೈವಗಳನ್ನ ಆರಾಧನೆ ಮಾಡುವವರು. ಆ ದೈವ ಇವರಿಗೆ ಚೆನ್ನಾಗಿ ಬಡಿಯತ್ತೆ ನೋಡಿ. ಅದನ್ನ ವೈಟ್ ಅಂಡ್ ಸಿ, ನೀವು ನೋಡಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.